ನಾನಿವತ್ತು ನಿಮಗೆ ಖಾರ ಪೊಂಗಲ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಗನೆ ರೆಡಿ ಆಗಬೇಕು ಮತ್ತು ಟೇಸ್ಟಿಯಾಗಿರೋದು ಏನಾದರೂ ಬೇಕು ಅಂದರೆ ಅದು ಖಾರ ಪೊಂಗಲ್. ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಖಾರ ಪೊಂಗಲ್ ಮಾಡಿದ್ರೆ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇನ್ನೇನಕ್ಕೆ ಥರ ಮಾಡೋದು, ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಖಾರ ಪೊಂಗಲ್ನ ಪ್ರಿಪೇರ್ ಮಾಡೋಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು 1 ಗ್ಲಾಸ್ ರೈಸ್ ಮತ್ತು 1 ಗ್ಲಾಸ್ ಹೆಸರು ಬೇಳೆ. ನೀವು ರೇಷನ್ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ವಾಟರ್ ಹಾಕಿ ಒಂದು 10 ನಿಮಿಷ ನೆನೆಸಿಡೋಕೆ ಇಟ್ಬಿಡೋಣ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅದಾದಮೇಲೆ 2 ಮೆಣಸಿನ್ಕಾಯಿ ಮತ್ತು 1 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಶುಂಠಿ ಕೂಡ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಅದು ಕೂಡ ಹಾಕ್ಕೊಳ್ಳಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ 30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನಿಮಗೆ ಗೋಡಂಬಿ ಇಷ್ಟ ಇದ್ದರೆ ಗೋಡಂಬಿ ಕೂಡ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಗೋಡಂಬಿ ಹಾಕಿದ್ರೆ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ 1 ಆನಿಯನ್ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಕಲರ್ ಚೇಂಜ್ ಆಗೋ ತನಕ. ಅದಾದಮೇಲೆ 1 ಟೊಮ್ಯಾಟೊ. ಇದು ಟೊಮ್ಯಾಟೊ ಬಂದು ಆಪ್ಷನಲ್, ನಿಮಗೆ ಟೊಮ್ಯಾಟೊ ಹಾಕೋಬೋದು ಇಲ್ಲಾಂದರೆ ಇಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಫ್ರೈ ಎಲ್ಲ ಆದಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ಕು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಟೊಮ್ಯಾಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ನೋಡಿ ಎಣ್ಣೆ ಬಿಟ್ಟಿದೆ. ಸೊ ಇವಾಗ ನಾವು 1:4 ಥರ ನೀರನ್ನ ಹಾಕ್ಕೋಬೇಕಾಗತ್ತೆ. ನಾವು 1 ಗ್ಲಾಸ್ ಹೆಸರುಬೇಳೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ವಲ್ಲ, ಸೊ 2:8 ಅಂದರೆ 8 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಟೇಸ್ಟ್ ನೋಡಿ, ಉಪ್ಪು ಸರಿಗಿಲ್ಲ ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಸೋಕ್ ಮಾಡಿಟ್ಟಿದ್ವಲ್ಲ ಹೆಸರು ಬೇಳೆ ಮತ್ತು ಅಕ್ಕಿನ ಅದನ್ನು ತೊಗೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ ಮುಚ್ಚೋಣ. ಒಂದು 3 ವಿಷಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಸಾಕು. ವಿಷಲ್ ಇಲ್ದಿದೆ, ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನೋಡಿ ಈ ಥರ ಆಗಿದೆ. ಇವಾಗ ಸ್ಟವ್ ಹಚ್ಚಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಪೊಂಗಲ್ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡಿ ಚೆನ್ನಾಗಿ. ಅದಾದಮೇಲೆ ಒಂದು 4 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು. ಖಾರ ಪೊಂಗಲ್ ರೆಡಿ ಆಗಿದೆ. ಇದನ್ನು ಬಿಸಿಯಾಗಿದ್ದಾಗಲೇ ಹಾಕೊಂಡು ತಿನ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಚಟ್ನಿ ಯು ಕ್ಯಾನ್ ಆ್ಯಡ್ ಇಟ್, ಬಟ್ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.